ಹಾ, ಪಣ ತೊಟ್ಟಿದ್ದೆ. ನನಗೆ PUC ಫಸ್ಟ್ ಇಯರ್ಕ್ಕೆ ಪಣ ತೊಟ್ಟಿದ್ದೆ. ಏನಂತ, ರೆಡ್ ಲೈಟ್ ಕಾರಿನ ಕನಸು ಅವಾಗ ಬಿತ್ತು. IAS ಅನ್ನೋ ಶಬ್ದ ಅವತ್ತು ನನ್ನ ಕಿವಿಗೆ ಬಿತ್ತು. ಅವತ್ತಿಲಿಂದ ಇವತ್ತಿನ ತನ ಬಿಟ್ಟು ಬಿಡದ ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಅದ್ರ ಬೆನ್ನು ಹತ್ತಿದೆ. ಅದನ್ನ ಹಿಡ್ಕೊಂಡೇನಿ, ಸಾಕ್ಷಾತ್ಕಾರ ಮಾಡೀನಿ. ಪಣ ಅಲ್ಲ. ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾರೆ ಏನಂದ್ರೆ ಛಲ ಅಂತ. ಅದೇನು ಬಸವಣ್ಣನ ಛಲ ಅಂತ ಹೇಳ್ತಾರಲ್ಲ, ಛಲ ಬೇಕು ಶರಣಂಗೆ ಅಂತ ಹೇಳಿ. ಸೊ ಆ ಥರದ ರೊಚ್ಚು ಕಿಚ್ಚು ಅವು ಏನ್ ಬೇಕಾದಾಗ್ಲಿ ಅದಾಗೋದು. ಸಣ್ಣ ಭಾಳ ಬಂದೂರಿ, ಭಾಳ ಬಿಟ್ಟಿವ್ ನಾವು. ನಮ್ಮ ದೋಸ್ತರೆಲ್ಲ ಹುಚ್ಚದನವ, ಏನ್ ಹಂಗ ಓದ್ಕೋತ ಹೊಂಟಾನ, ಅವ್ ಏನೂ ಆಗುದಿಲ್ಲಲ್ಲ ಅಂದ್ರೆ ನಾ ಇವತ್ತಿದಾಗೇನಿ ನಮ್ಮ ದೋಸ್ತರೆಲ್ಲ ಸೆಲೆಬ್ರೇಟ್ ಮಾಡಿ ನನಗೆ ನಮ್ಮ ರಾಮದುರ್ಗದೊಳಗ ಎಂಥ ದೊಡ್ಡ ಕಾರ್ಯಕ್ರಮ ಮಾಡಿ ನನಗೆ ಸನ್ಮಾನ ಮಾಡಿದ್ರು. ನಿಮಗೆ ಯಾವ ವಯಸ್ಸಾಗ ಅನಿಸ್ತು ಸರ್ ನಾನು ಈ ತರ PUC ಫಸ್ಟ್ ಇಯರ್ ಇದ್ದಾಗ, ಮ್ಯಾಟ್ರಿಕ್ ಮುಗಿಸಿ ಫಸ್ಟ್ ಇಯರ್ ಜಾಯ್ನ್ ಆದ್ನಲ್ಲ, ಅವಾಗ ನಮ್ಮ ಸರ್, ನಾನು ಸೈನ್ಸ್ಗೆ ಹಚ್ಚಿದ್ದೀನಿ. ಫಸ್ಟ್ ಕ್ಲಾಸ್ ಆದ್ಮೇಲೆ ಸೈನ್ಸ್ಗೆ ಹಚ್ಬಿಡುದು. ನಾನು ಹಚ್ಚಿದ್ನಿ. ಫೀ ತುಂಬಕ್ಕಾಗ್ಲಿಲ್ಲ. ಬರೀ 260 ರೂಪಾಯಿ ಇತ್ತು, 65 ರೂಪಾಯಿ ಫೀ ತುಂಬಕ್ಕಾಗ್ಲಿಲ್ಲ. 1-2 ತಿಂಗಳು ಸಾಲಿಗೆ ಹೋಗಿ ಆಮೇಲೆ ಫೀ ತುಂಬಲಿಲ್ಲ ಅಂದ್ರೆ ಬಿಟ್ಟು ಬಿಡು ಅಂತಂದ್ರು. ನಮ್ಮ ಮನ್ಯಾಗ ಜಗಳ ತೆಗೆದ್ನಿ, ಕೊಡ್ರಿ ಅಂತೇಳಿ. ಎಲ್ಲಿಂತ್ರ ಕೊಡ್ತಾರೆ, ಸಾಲಿನ ಬಿಟ್ಟು ಬಿಡ್ನಿ ಅಂದ್ರೆ ಅವರು. ಅದಕ್ಕೆ ಆರ್ಟ್ಸಿಗೆ ಹಚ್ಚು, ಫೀ ಕಡಿಮೆ ಐತಿ ಅಂತ. ಮುಂದೆ ಏನಾರ ಒಳ್ಳೇದಾಕತ್ತಂತಲ್ಲ, ಕಾಲೇಜಿಗೆ ಹೋಗ್ಬೇಕು ಅನ್ನೋ ಆಸೆ ಇದ್ರೆ, ಚಟ ಇದ್ರೆ ಹೋಗು, ಆದ್ರೆ ಆರ್ಟ್ಸಿಗೆ ಹಚ್ಚು, 30 ರೂಪಾಯಿ ಐತೆ ಅಲ್ಲಿ ಅಂತ. ಸೊ 30 ರೂಪಾಯಿ ಫೀ ಕೊಟ್ಟು ಅಲ್ಲಿ ಸಾಲಿಗೆ ಹಚ್ಚಿರ ನಂದ ಹೋದ್ನಿ. ಅಲ್ಲಿ ನಾನು ಸ್ವಲ್ಪ ಕ್ಷಣೆ ಇದ್ದೀನಿ ಅಂತ ಮ್ಯಾಟ್ರಿಕ್ ಕನ್ಸಿತ್ತು ಲಾಸ್ಟಿಗೆ. ಅಲ್ಲ, ಮ್ಯಾಟ್ರಿಕ್ ಅದೊಂದು ಬಹಳ ದೊಡ್ಡ ಕಥೆ ಅದ. ಅದು ಸಪರೇಟ್ ಒಂದು ಎಪಿಸೋಡ್ ಹಾಕೈತೆ, ಹೇಳಿದ್ರು 1 ತಾಸಿಂದ. ಅದನ್ನ ಹೇಳಲ್ಲ ಇಲ್ಲಿ. ಇಲ್ಲ, ಅಲ್ಲಿ ಮ್ಯಾಟ್ರಿಕ್ ನೊಳಗ ನನಗೆ ಆಕ್ಚುಲಿ 1ನೇ ತಲಿಂತ್ರ 9ನೇ ತನ ನಾನು ಒಟ್ಟ ಪಾಸ್ ಆಗಿದ್ದಿಲ್ಲ. ನನ್ನನ್ನು ಬರೀ ಪಾಸ್ ಮಾಡ್ತಿದ್ರು. ಅಷ್ಟು ದಡ್ಡ ಇದ್ದೆ, ಮತ್ತೆ ನಾ ದಡ್ಡ ಅಂತ ಒಪ್ಕೊಂಡಿದ್ದೆ. ಆದ್ರೆ ಒಂದು ಇವೆಂಟ್ ನೊಳಗ ನಮ್ಮ ಎಲ್ಲಾ ಸ್ನೇಹಿತರು ಒಂದ್ಸಲ 6 ತಿಂಗಳ ಪರೀಕ್ಷೆ ಸಮೀಪ ಬಂದಾಗ, ನೀ ಎಷ್ಟು ತಾಸು ಓದ್ತಿಲೆ, ನಿಂದು ಎಷ್ಟಲೆ ಅಂತ ಚರ್ಚೆ ಮಾಡಾಕತ್ತಿದ್ವಿ ನಾವು. ಅವಾಗ ಒಬ್ಬ 12 ತಾಸಂದ, ಒಬ್ಬ 16 ತಾಸಂದ, ಹಿಂಗೆ ಎಲ್ಲರೂ ಹೇಳ್ಕೊತ ಒಬ್ಬೊಬ್ರು ಒಂದೊಂದು ಹೇಳಾಕತ್ತಿದ್ರ. ಒಬ್ಬ ನಿನ್ಲೆ ಅಂತ ನಾನು ಕೇಳಿದ. ನಾನು ಒಂದು 8 ತಾಸು ಹೇಳ್ಬೇಕಂತ ಆಸೆ ಇತ್ತು. ನಾನು ಬಾಯಿ ಬಿಡ್ಕೊಡ್ದ. ಅವೆಲ್ಲೇ ಬರೀ ಗುಂಡ ಆಡ್ತಾನ, ಚಾಪ ಆಡ್ತಾನ, ಒಟ್ಟ ಆಡ್ತಾನ, ಉಡಾಲ್ಗಿರಿ ಮಾಡ್ತಾನ, ಅವಾಗ ಅಭ್ಯಾಸ ಮಾಡ್ತಾನ ಅಂತೇಳಿ ಅವ ಅಂದ. ಅನ್ನೋರೊಳಗೆ ಎಲ್ಲ ದೋಸ್ತರು ಹೋ ಅಂತ ನಕ್ಬಿಟ್ರು. ಅವತ್ತ ನನ್ಗ ಹೃದಯಕ್ಕೆ ಇಂಜೆಕ್ಷನ್ ಮಾಡಿದಂಗಲ್ಲ, ಚೂರಿ ಹಾಕಿದಂಗೆ, ದೊಡ್ಡ ಹಾರಿ ಹಾಕಿದಂಗೆ, ಅಷ್ಟು ಕೆಟ್ಟ ಇದು ಇನ್ಸಲ್ಟ್ ಆಯ್ತು. ಭಾಳ ಅಂದ್ರೆ ಭಾಳ ಮನ್ಸಿಗೆ ಹಚ್ಕೊಂಡು ಅವತ್ತು ರಾತ್ರಿ ಎಲ್ಲ ಊಟನ ಮಾಡಲಿಲ್ಲ. ಏನಾಗೈತಿ ಅಂತ ನಮ್ಮ ಹೋಗಿ ಕೇಳಿಳು, ಎಲ್ಲರೂ ಕೇಳಿ, ಏನು ಹೇಳಿಲ್ಲ. 1 ದಿವಸ ಹೋತ್, 2 ದಿವಸ ಹೋತ್, 3 ದಿವಸ ಹೋತ್, ಸುಮಾರು 8 ದಿವಸ ಒಂಥರ ಮೆಂಟಲಿ ಅಪ್ಸೆಟ್ ತರ ಇದ್ದೆ. ಆಮೇಲೆ ಒಂದು ನಿರ್ಧಾರ ಮಾಡಿದೆ. ಏನಂತ, ಇವ್ರು ಯಾರ್ಯಾರು ನಕ್ಕಾರಲ್ಲ ಮಕ್ಕಳು, ಎಲ್ಲಾ ಸಬ್ಜೆಕ್ಟ್ನಾಗ ಇವ್ರೆಲ್ಲರಿಗಿನ 1 ಮಾರ್ಕ್ಸ್ ಜಾಸ್ತಿ ತಗೋಬೇಕಂತ ನಿರ್ಧಾರ ಮಾಡೀನಿ. ಒಮ್ಮೆ ಪಾಸ್ ಆಗಲ್ದವ, ಪಾಸ್ ಮಾಡೋದು ಬೇರೆ, ಪಾಸ್ ಆಗೋದು ಬೇರೆ. ಐ ವಾಸ್ ಪಾಸ್ಡ್. ಸೊ ಅವತ್ತು ನಿರ್ಧಾರ ಮಾಡಿ ಯಾರು ನನ್ನ ನೋಡಿ ನಕ್ಕಿದ್ರಲ್ಲ, ಯಾರು ನಮ್ಮ ದೋಸ್ತರು ಇದ್ರಲ್ಲ, ಅವ್ರ ಕಡೆನ ಕೋಚಿಂಗ್ ತಗೊಂಡು ಅವ್ರದ ಬುಕ್ಸ್, ಗೈಡ್ಸ್, ನೋಟ್ಸ್ ಇಸ್ಕೊಂಡು ಒಂದೊಂದು ಅಭ್ಯಾಸ ಮಾಡ್ಕೊತ. ಇಂಗ್ಲೀಷು ಗಣಿತ ಏನೂ ಬರ್ತಿದ್ದಿಲ್ಲ. 100ಕ್ಕೆ 13 ತಗೊಂಡು ನಾವು ಗಣಿತನ. ಸೊ ಅದನ್ನೆಲ್ಲ ಕಲ್ಕೊಂಡು SSLC ಒಳಗ ನಾನು ನಿಯರ್ಲಿ 70% ಮಾರ್ಕ್ಸ್ ತಗೊಂಡೆ. ಮತ್ತು ವಿಶೇಷ ಏನಂದ್ರೆ, ಯಾರ್ಯಾರು ನಕ್ಕಿದ್ರಲ್ಲ ಅವ್ರು ಎಲ್ಲಾರ್ಕಿನ